ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ರಂಗೇರಿದ್ದು ಮೈತ್ರಿ ಅಭ್ಯರ್ಥಿ ಡಿಕೆ ಸುರೇಶ್ ಭರ್ಜರಿ ಪ್ರಚಾರ ನಡೆಸಿದ್ರು. ರಾಮನಗರ ವಿಧಾನಸಭಾ ಕ್ಷೇತ್ರದ ಮರಳುವಾಡಿ, ಹಾರೋಹಳ್ಳಿ ಸೇರಿದಂತೆ ಹಲವೆಡೆ ಮತಬೇಟೆಯಾಡಿದ್ರು. ಡಿಕೆ ಸುರೇಶ್ಗೆ ಶಾಸಕಿ ಅನಿತಾ ಕುಮಾರಸ್ವಾಮಿ, ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಹುಸೇನ್ ಸಾಥ್ ನೀಡಿದ್ರು. ರಂಗೇರಿದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಅಖಾಡ. ಮೈತ್ರಿ ಅಭ್ಯರ್ಥಿ ಡಿಕೆ ಸುರೇಶ್ ಅಬ್ಬರದ ಪ್ರಚಾರ. ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ಕೆಲವೇ ದಿನ ಬಾಕಿ ಇದೆ. ಹೀಗಾಗಿ ಎಲ್ಲೆಡೆ ಅಬ್ಬರದ ಪ್ರಚಾರ ನಡೀತಾ ಇದ್ದು, ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಬಿರುಸಿನ ಮತಬೇಟೆ ನಡೆಸಿದ್ರು. ಪ್ರಚಾರದ ವೇಳೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಡಿಕೆ ಸುರೇಶ್, ಕಾಂಗ್ರೆಸ್ ಪ್ರಣಾಳಿಕೆಯಿಂದ ದಿಗ್ಭ್ರಾಂತರಾಗಿ ಹುಚ್ಚು ಹೇಳಿಕೆ ನೀಡುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ನನ್ನ ರಿಪೋರ್ಟ್ ಕಾರ್ಡ್ ಬೇಕು ಅಂದ್ರೆ ಮೇ 23ಕ್ಕೆ ಸಿಗಲಿದೆ ಅಂತಂದ್ರು. ಕೇಂದ್ರ ಸಚಿವರೊಬ್ಬರು ರಾಹುಲ್ ಗಾಂಧಿ ಅವರ ನ್ಯಾಯ ಯೋಜನೆ ಏನು ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದ್ವಿ, 72,000 ರೂಪಾಯಿ ಪ್ರತಿ ವರ್ಷ ಕೊಡ್ತೇವೆ ಅಂತ, ಸೊನ್ನೆ ಗೊತ್ತಿದೆಯಾ ರಾಹುಲ್ ಗಾಂಧಿಗೆ ಅಂತ ಕೇಳಿದ್ದಾರೆ. ಈ ಪ್ರಶ್ನೆನ ರಾಹುಲ್ ಗಾಂಧಿ ಅವರು ಕೇಳೋದಕ್ಕಿಂತ ಮುಂಚೆ ಅನಂತಕುಮಾರ್ ಹೆಗಡೆ ಅವರು ಸಚಿವರು ಯಾಕೆ ನರೇಂದ್ರ ಮೋದಿ ಅವರನ್ನ ಕೇಳಲಿಲ್ಲ ಅನ್ನೋದನ್ನ ಇವತ್ತು ಮಾಧ್ಯಮಗಳು ಚರ್ಚೆ ಮಾಡಬೇಕು. ಪ್ರಚಾರದ ವೇಳೆ ಸಂಸದ ಡಿಕೆ ಸುರೇಶ್ಗೆ ಶಾಸಕಿ ಅನಿತಾ ಕುಮಾರಸ್ವಾಮಿ ಸಾಥ್ ನೀಡಿದ್ರು. ಮರಳವಾಡಿ ಹೋಬಳಿಯಲ್ಲಿ ಅನಿತಾ ಕುಮಾರಸ್ವಾಮಿಗೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಆತ್ಮೀಯವಾಗಿ ಬರಮಾಡಿಕೊಂಡ್ರು. ಅವರು ಸುರೇಶ್ ಅವರು ಅಭಿವೃದ್ಧಿ ಪರ ಚಿಂತನೆ ಮಾಡುವಂಥ ಒಬ್ಬ ರಾಜಕಾರಣಿ. ಹಾಗಾಗಿ ಅವ್ರಿಗೆ ನಮ್ಮ ಜೊತೆ ಒಟ್ಟಾಗಿ ನಾವು ಕೆಲಸ ಮಾಡೋದಕ್ಕೆ ಒಂದು ಸಹಕಾರ ಕೊಟ್ಟಂತಾಗುತ್ತೆ. ಈ ಜಿಲ್ಲೆಯ ಅಭಿವೃದ್ಧಿ, ತಾಲೂಕಿನ ಅಭಿವೃದ್ಧಿ ಎಲ್ಲ ಸಹಕಾರ ಕೊಟ್ಟಂತಾಗುತ್ತೆ ಅಂತೇಳಿ ಈಗ ಆಲ್ರೆಡಿ ನಾವು 400 ಕೋಟಿಗಿಂತ ಹೆಚ್ಚು ಅನುದಾನ ಈ ತಾಲೂಕಿಗೆ ಸ್ಯಾಂಕ್ಷನ್ ಆಗಿದೆ. ಈ ಚುನಾವಣೆ ನಂತರ ಎಲ್ಲ ಚಾಲನೆ ಸಿಗುತ್ತೆ ಕೆಲಸಕ್ಕೆ. ಒಟ್ಟಲ್ಲಿ ಸಂಸದ ಡಿಕೆ ಸುರೇಶ್ ಭರ್ಜರಿ ಪ್ರಚಾರ ಮಾಡಿದ್ದು, ಪ್ರತಿ ಹಳ್ಳಿಗಳಲ್ಲೂ ಜೆಡಿಎಸ್, ಕಾಂಗ್ರೆಸ್ ಕಾರ್ಯಕರ್ತರಿಂದ ಉತ್ತಮ ಬೆಂಬಲ ವ್ಯಕ್ತವಾಯಿತು. ಕ್ಯಾಮರಾಮನ್ ಚೇತನ್ ಜೊತೆ ನಟರಾಜ್ ಬೆಳಕವಾಡಿ, TV5 ರಾಮನಗರ.